ನಮಸ್ಕಾರ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಬಹಳ ಕರಕಷ್ಟಕರವಾದಂತಹ ಚುಕ್ಕಲ ಪರ್ವತವನ್ನು ಚುಂಚರೊಡನೆ ಅಕ್ಕ ಮಹಾದೇವಿಯವರು ಹತ್ತಿ ಇಳಿದಿರ್ತಾರೆ. ಇಳಿದ ನಂತರ ಅಲ್ಲಿ ಕೃಷ್ಣೆಯ ನದಿ ಕೂಡ ಹರಿತಾ ಇರುತ್ತೆ. ಅಲ್ಲಿ ಮಿಂದು ಪೂಜೆಯನ್ನು ಮಾಡಿ ಪೂಜಾರಿಯವರು ಕೊಟ್ಟಂತಹ ಒಂದೆರಡು ಹಣ್ಣುಗಳನ್ನು ಸೇವನೆ ಮಾಡ್ತಾರೆ. ಆಗ ಚುಂಚರು ತಾವು ಮಲಗುವ ಸ್ಥಳದಲ್ಲಿ ಸುತ್ತಲೂ ಕೂಡ ಬೆಂಕಿಯನ್ನು ಹಾಕ್ತಾರೆ, ಕಾಡು ಮೃಗಗಳಿಂದ ತಮ್ಮನ್ನು ತಾವು ತಪ್ಪಿಸಿಕೊಳ್ಳೋಕೆ. ಇದೆಲ್ಲದನ್ನ ನೋಡುತ್ತಾ ಅಕ್ಕ ಮಹಾದೇವಿಯವರು ಸಂತೃಪ್ತಿಯಿಂದ ಮಂತ್ರವನ್ನು ಧ್ಯಾನಿಸುತ್ತಾ ನಿದ್ದೆಗೆ ಹೋಗ್ತಾರೆ. ಬನ್ನಿ, ಇದರ ಮುಂದೆ ಏನಾಯಿತು ಎಂದು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಕೆಂಬಣ್ಣವು ದಿಕ್ಕಟ ರೂಪುಗೊಳ್ಳುತ್ತಿದ್ದಂತೆಯೇ ಎಚ್ಚರಗೊಂಡಳು ಮಹಾದೇವಿ. ಜಗದ ನಿದ್ರೆ ಹರಿಯುತ್ತಿದ್ದರೂ ಚುಂಚರ ನಿದ್ರೆ ಹರಿದಿರಲಿಲ್ಲ. ಅಕ್ಕ ಮಹಾದೇವಿ ಎದ್ದು ಪ್ರಾರ್ಥ ವಿಧಿಗಳನ್ನು ಪೂರೈಸಿ ಜಾಲಿಯ ತುಣುಕೊಂದನ್ನ ಕಿತ್ತು ಹುಲ್ಲು ಕಡ್ಡಿಯನ್ನಾಗಿ ಮಾಡಿಕೊಂಡು ಹಲ್ಲುಜ್ಜಿ ಸ್ನಾನ ಮಾಡಿ ಮುಗಿಸಿದಾಗ ಸೂರ್ಯನು ಚಂದ್ರನನ್ನ ಕಾಯಕದಿಂದ ನಿವೃತ್ತಿ ಮಾಡಿ ಶಿವನರಮನೆಗೆ ದೀವಟಿಗೆ ಹಿಡಿಯಲು ಮೇಲೇಳುತ್ತಿದ್ದ. ಕಾಡು ಇರವಂತಿ ಹೂವುಗಳನ್ನು ಸಂಗ್ರಹಿಸಿ ತತ್ರಾಣಿಯಲ್ಲಿ ಪೂಜೆಗೆ ನೀರನ್ನು ತುಂಬಿಕೊಂಡು ಜೋಳಿಗೆಯಲ್ಲಿದ್ದಂತಹ ವಿಭೂತಿಯನ್ನು ತೆಗೆದಿರಿಸಿಕೊಂಡು ಪೂರ್ವಾಭಿಮುಖವಾಗಿ ಕುಳಿತು ಸೂರ್ಯೋದಯವನ್ನು ಸವಿಯುತ್ತಾ ಪೂಜಾ ಮಗ್ನಳಾದಳು ಅಕ್ಕ ಮಹಾದೇವಿ. ಅನಿಮಿಷ ದೃಷ್ಟಿಯಿಂದ ಧ್ಯಾನಿಸುತ್ತಾ ಮೈ ಮರೆತಿರುವಾಗಲೇ ಕೂಗಾಟವನ್ನು ಕೇಳಿ ಅರಿವನ್ನು ತಂದುಕೊಂಡಳು. ಚುಂಚರು ಭಯದಿಂದ ಪುಲಿ ಪುಲಿ ಎಂದು ಕೂಗುತ್ತಾ ತಮ್ಮ ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆದು ವಿಷಪೂರಿತ ದ್ರಾವಣದಲ್ಲಿ ಎದ್ದಿ ಏರಿಸುವ ಸನ್ನಾಹದಲ್ಲಿದ್ದುದು ಕಂಡಿತು. ಬೆಳಗಿನ ಚಂಗಿರಣಗಳಲ್ಲಿ ಅಡ್ಡಾಡುತ್ತಾ ನೀರು ಕುಡಿಯಲು ಬಂದ ಹುಲಿಯು ಮನುಷ್ಯರ ವಾಸನೆ ಸುಳಿಬಿಡಿದಿತ್ತು. ಯಾರಲ್ಲೂ ಚಲನವಲನ ಇಲ್ಲದೆ ಚುಂಚರು ಮಲಗಿದ್ದಾಗ ಅದಕ್ಕೆ ಆಸೆಯಾಗಿ ಹೊಂಚು ಹಾಕುತ್ತಾ ಹೆಜ್ಜೆ ಇಡುತ್ತಿತ್ತು. ಮಲಗಿ ಹೊರಳಾಡುತ್ತಿದ್ದವನೊಬ್ಬ ಆಕಸ್ಮಿಕವಾಗಿ ನೋಡಿ ಗದಗದ ನಡುಗುತ್ತಿದ್ದ. ಪಕ್ಕದಲ್ಲಿ ಇದ್ದವರನ್ನು ಚುಚ್ಚಿ ಎಬ್ಬಿಸಿದ. ದಿಗ್ಗನೆ ಎದ್ದು ಹೆದೆ ಏರಿಸುವಾಗಲೇ ಅಕ್ಕ ಮಹಾದೇವಿ ನೋಡಿದಳು. ಸೂರ್ಯನ ಕಿರಣಗಳಲ್ಲಿ ಮಿರುಗುವಂತಹ ಬಂಗಾರದ ವರ್ಣದ ಹುಲಿಯ ಮೈ, ಹೊಳೆಯುವಂತಹ ಕಣ್ಣುಗಳನ್ನು ಕಂಡು ಹೆದರಿಕೆಯಾಗುವ ಬದಲು ಸಂಭ್ರಾಂತಳಾಗಿ, ಎಂತಹ ಕ್ರೂರ ಪ್ರಾಣಿಯಲ್ಲಿಯೂ ಎಂಥ ಚಲುವನ್ನ ದೇವರು ಇಟ್ಟಿದ್ದಾನೆ ಎಂದುಕೊಂಡು, ಚುಂಚರೆ, ಬಾಣವನ್ನ ಬಿಡಬೇಡಿ, ನೀವು ನನ್ನ ಬೆನ್ನಿಗೆ ನಿಂತುಕೊಳ್ಳಿ, ಹಿಂದಕ್ಕೆ ಬನ್ನಿರಿ, ಅದು ತಿಂದರೆ ನನ್ನನ್ನೇ ತಿಂದು ಹೋಗಬಹುದಷ್ಟೇ, ನೋಡೋಣ. ನಮ್ಮ ಅಂತಃಕರಣ ಪ್ರೇಮವು ಇಂತಹ ಮೃಗಗಳನ್ನು ಪರಿವರ್ತಿಸುವುದೇನೋ? ಕಾರುಣ್ಯ ತುಂಬಿದ ಕಣ್ಣುಗಳಿಂದ ಹುಲಿಯ ಕ್ರೂರ ಕಣ್ಣುಗಳನ್ನು ನಿಟ್ಟಿಸಿದಳು. ಅದು ಮೆಲ್ಲ ಮೆಲ್ಲನೆ ಹೆಜ್ಜೆಯನ್ನು ಇರಿಸುತ್ತಾ ಮುಂದೆ ಮುಂದೆ ಬರುತ್ತಿತ್ತು. ಅದು ಸಹ ಭಯ ಆಕ್ರೋಶಗಳಿಂದ ಆಕೆಯನ್ನೇ ನೋಡುತ್ತಿತ್ತು. ಆದರೆ ಹುಲಿಯು ಸಮೀಪಿಸಿದಂತೆಲ್ಲ ಕಂಗಳಿನಲ್ಲಿರುವಂತಹ ಕ್ರೌರ್ಯದ ಕಾವು ಇಳಿಯಲಾರಂಭಿಸಿ ಕೇವಲ ಒಂದು ಮಾರು ದೂರದಲ್ಲಿ ಬಂದು ನಿಂತಿತು. ಬಂಡೆಯ ಮೇಲೆ ಕುಳಿತ ಆಕೆ ಅದೇ ವಾತ್ಸಲ್ಯ ನಿರ್ಭೀತಿಯಿಂದ ನಿಟ್ಟಿಸಿದಾಗ ಅದು ಶಾಂತವಾಗಿ ಮೋಡಿಗೊಳಗಾದಂತೆ ಆಕರ್ಷಿತವಾಗಿ ಮುಂದಕ್ಕೆ ಹೆಜ್ಜೆ ಇಟ್ಟು ಬಂಡೆಯ ಬಳಿ ನಿಂತು ಮೂಸಲಾರಂಭಿಸಿತು. ಅಕ್ಕ ಮಹಾದೇವಿಯು ಪ್ರೇಮ ತುಂಬಿ ಅದರ ನೆತ್ತಿಯನ್ನ ಸವರತೊಡಗಿದಾಗ ಸನ್ಮೋಹನಕ್ಕೆ ಒಳಗಾಗಿ ಕಣ್ಣು ಮುಚ್ಚಿಕೊಂಡು ಮುಕ್ತವಾಗಿ ನಿಂತಿತು. ಚುಂಚರು ಗಡಗಡನೆ ನಡುಗುತ್ತಿದ್ದರೂ ಈಗ ಆಶ್ಚರ್ಯಚಕಿತರಾಗಿ ರೆಪ್ಪೆ ಬಡಿಯದೆ ನೋಡುತ್ತಾ ನಿಂತರು. ಕೆಲವು ಕ್ಷಣಗಳ ಬಳಿಕ ಹುಲಿಯು ಮರಳಿ ಹೆಜ್ಜೆಯನ್ನ ಇಡುತ್ತಾ ನಡೆದು ನಿಧಾನವಾಗಿ ಕಾಡಿನಲ್ಲಿ ಕಣ್ಮರೆಯಾಯಿತು. ಅಕ್ಕ ಮಹಾದೇವಿಯ ಯೋಗ ನೇತ್ರಗಳಲ್ಲಿ ಮಿಲುಗುತ್ತಿದ್ದಂತಹ ಆತ್ಮವಿಶ್ವಾಸದ ಕಾಂತಿಯನ್ನ ಕಂಡು ಚುಂಚರು ಭಯ ಭಕ್ತಿಯಿಂದ ಉದ್ದೀಪರಾಗಿ ಸಾಷ್ಟಾಂಗ ಎರಗಿದರು. ಅಮ್ಮ, ಈಗ ನದೀನ ದಾಟಿ ಅರ್ಧ ಹರ್ದಾರಿ ಹೋದರೆ ಅಲ್ಲಿನ್ನೊಂದು ಹೊಳೆಯಿದೆ. ತುಂಬ ಚಂದವಾದ ಜಾಗ. ಹೋಗ್ಬಿಟ್ಟು ಅಲ್ಲೇ ಅಡ್ಗೆ ಮಾಡಿ ಉಂಡು ಮ್ಯಾಕೆ ಕದಳಿ ಬನಕ್ಕೆ ನಡೆಯಾನ. ಅಕ್ಕ ಮಹಾದೇವಿ ಸಾಮಾನುಗಳನ್ನು ಒಟ್ಟುಗೂಡಿಸಿ ಎದ್ದಳು. ದಂಡೆಗೆ ಇದ್ದಂತಹ ಹೆಬ್ಬಂಡೆಯೊಂದಕ್ಕೆ ಕಬ್ಬಿಣದ ಸರಪಳಿಯಿಂದ ಬಿಗಿಯಲ್ಪಟ್ಟಂತಹ ದೋಣಿಯು ಮರಳನ್ನ ಅಪ್ಪಿ ಮಲಗಿತ್ತು. ಇದೇನು ಅಚ್ಚರಿ, ಇಲ್ಲಿ ದೋಣಿ ಹೇಗೆ ಬಂದಿತು? ಆಶ್ಚರ್ಯಗೊಂಡು ಕೇಳಿದಳು. ಅಮ್ಮ, ಶ್ರೀಶೈಲದಾಗೆ ಜಾತ್ರೆ ನಡೆಯೋ ಕಾಲಕ್ಕೆ ಸಾವಿರಾರು ಮಂದಿ ಈಚೆ ಕಡೆಯಿಂದ ಬರ್ತಾರೆ. ಇಳಿಲಾಕೆ ಸೋಪಾನ ಬೋ ಚಂದಾಗದೆ. ಆಗ ಜಾತ್ರೆ ವೇಳ್ಯಾಗ ದೋಣಿಯಾಗೆ ಜನರನ್ನ ದಾಟಿಸ್ತಾರೆ. ಉಳಿದಾಗ ಯಾರು ಬರಲ್ಲ. ಅದಕ್ಕೆ ಇಲ್ಲಿ ದೋಣಿನ ಬಿಗಿದು ಹೋಗ್ಯಾರೆ.
ನಾಲ್ವರು ಸೇರಿ ದೋಣಿಯನ್ನ ಮರಳಿನಿಂದ ಎಳೆದು ತಂದು ನೀರಿಗೆ ಇಳಿಸಿದರು. ಹುಟ್ಟನ್ನ ಸರಿಪಡಿಸಿಕೊಂಡರು. ಅಕ್ಕ ಮಹಾದೇವಿ ಕೂರುತ್ತಲೇ ಹುಟ್ಟನ್ನ ಮೀಂದಿದರು. ದೋಣಿಯು ಮುಂದೆ ಸಾಗಿತು. ಸುಪ್ರಭಾತದ ರಮಣೀಯ ವಾತಾವರಣದಲ್ಲಿ ಹಿಂದೊಮ್ಮೆ ಹೀಗೆ ಹೋಗಿದ್ದಳಷ್ಟೇ. ಅದು ನೆನಪಾಯಿತು. ಛೇ, ಆ ಕಹಿ ನೆನಪು ಬೇಡವೇ ಬೇಡ. ಚಿತ್ತರಂಗದಿಂದ ನೆನಪನ್ನ ಹೊರದೂಡಿದಳು. ಕಹಿಯೂ ಅಲ್ಲ, ಸಿಹಿಯೂ ಅಲ್ಲ. ಆ ಘಟನೆಯೊಂದು ಬಾಳಿನಾಗಸದಲ್ಲಿ ವೈರಾಗ್ಯದ ಶಶಿಗೆ ಮುಸುಕ ಬಂದ ಕಪ್ಪು ಮೋಡ. ಆದರೆ ಶಾಶ್ವತವಾಗಿ ಅದು ಕವುಚದೆ ಆತ್ಮವಿಶ್ವಾಸದ ಬಿರುಗಾಳಿಗೆ ಸಿಕ್ಕಿ ತತ್ತರಿಸಿ ಚದುರಿದ ಮೇಘ. ಅದಕ್ಕೂ ಇದಕ್ಕೂ ಆಡು ಆನೆಯಷ್ಟು ಅಂತರ. ಆಗ ಪಂಜರದ ಪಕ್ಷಿ ನಾನು, ಈಗ ಅರಣ್ಯದ ಹಕ್ಕಿ. ಆಗ ವಿಲಾಸ ಬಂಧನದ ಗೂಡಿನಲ್ಲಿ, ಈಗ ಪಾರಮಾರ್ಥದ ಸ್ವಚ್ಛಂದ ಸೃಷ್ಟಿಯಲ್ಲಿ. ಆಗ ಕಳವಳದ ಕೂಪದಲ್ಲಿ, ಈಗ ಸ್ವಾನಂದ ಸರಸಿನಲ್ಲಿ. ಎಷ್ಟು ಅಂತರವಲ್ಲವೇ? ದೋಣಿಯು ಓಲಾಡುತ್ತಾ ಸಾಗಿ ಬಂದು ದಂಡೆಯನ್ನ ಮುಟ್ಟಿದಾಗ ಚುಂಚರು ಇಳಿದು ಅಕ್ಕ ಮಹಾದೇವಿಯನ್ನ ಇಳಿಸಿ ದೋಣಿಯನ್ನ ಅಲ್ಲಿದ್ದ ಬಂಡೆಗೆ ಕಟ್ಟಿದರು. ಮುನ್ನಡೆಯುತ್ತಾ ಸಾಗಿ ಆಕೆಯನ್ನ ಕರೆದೊಯ್ದರು. ಅಕ್ಕ ಮಹಾದೇವಿ ಪ್ರಕೃತಿಯ ಪವಾಡವೆಂಬಂತಹ ದೃಶ್ಯವನ್ನ ಇಲ್ಲಿ ಕಂಡಳು. ಸುತ್ತಲೂ ಬೆಟ್ಟ ಗುಡ್ಡಗಳಂತಹ ಭವ್ಯ ಕೋಟೆ, ಹೆಮ್ಮರಗಳು, ಕಾಡು ಗಿಡಗಳ ಮಧ್ಯದಲ್ಲಿ ಅತ್ಯಂತ ಮೃದು ಮಧುರ ನಿಸರ್ಗ. ಎಲುಬಿನ ಹಂದಿರದೊಳಗೆ ರಕ್ಷಿಸಲ್ಪಟ್ಟಂತಹ ಎದೆಯ ಗೂಡಿನಂತೆ ಬಿರುಸಾದ ಮಟ್ಟೆ, ಸಿಪ್ಪೆ, ನಾರು, ಚಿಪ್ಪುಗಳ ಕೋಟೆಯಲ್ಲಿ ರಕ್ಷಿಸಲ್ಪಟ್ಟಂತಹ ಎಳೆಯ ತೆಂಗಿನಕಾಯಿಯಂತೆ ಈ ವನಪ್ರವೇಶ ಕಂಡಿತು. ಇಲ್ಲಿಯ ತನಕ ಪಯಣದ ನಿಸರ್ಗದಲ್ಲಿ ಒಂದು ಬಗೆಯ ಬಿರುಸು ಕಂಡರೆ, ಈಗ ಅತ್ಯಂತ ಮೃದುತ್ವ, ಅದು ಭಿನ್ನವಾಗಿ ಎರಡೂ ಇರದೆ ಬೇಲದ ಕಾಯಿಯ ಚಿಪ್ಪಿನೊಳಗಣ ತಿರುಳಿನಂತೆ ಅದರ ಗರ್ಭದಲ್ಲಿ ಇದು. ಈ ಪ್ರಕೃತಿಯ ಸೌಂದರ್ಯ ಒಂದು ಬಗೆಯ ಹುಚ್ಚಿನ ತೆರೆಯಂತೆ ಬಲವಾಗಿ ಕವುಚಿತು ಅಕ್ಕ ಮಹಾದೇವಿಯ ಮೇಲೆ. ಭೀಮನ ಕೊಳ್ಳ, ರುದ್ರ ಗಮ್ಯರಿಗಳಂತಹ ಉಗ್ರ ರೂಪವನ್ನ ಪ್ರಕೃತಿಯು ಇಲ್ಲಿ ತೋರದೆ ಪ್ರಶಾಂತ ಮುಖ ಮುದ್ರೆಯ ಸಾತ್ವಿಕ ಶಕ್ತಿಯಾಗಿ ಕಂಗೊಳಿಸುತ್ತಿದ್ದಳು. ದಟ್ಟ ನೀಲಿ ಬಣ್ಣದ ಕೃಷ್ಣಾ ನದಿಯ ಒಡಲೊಳಕ್ಕೆ ಬಿಳಿಯಾದ ವಾಹಿನಿಯೊಂದು ಬಂಡೆಗಲ್ಲುಗಳ ಮೇಲೆ ಬಳುಕುತ್ತಾ ನರ್ತಿಸುತ್ತಾ ಬಡಗಣ ದಿಸೆಯಿಂದ ಹರಿದು ಮಧುರವಾಗಿ ಮಿಲನವಾಗುತ್ತಿತ್ತು. ಎರಡು ಒಂದರೊಡನೊಂದು ಬೆರೆಯುತ್ತಾ ಬೆಸುಗೆ ಇಳಿಯದಂತೆ ಕೂಡಿ ಹರಿವುದು ಚೇತುಹಾರಿ ದೃಶ್ಯ ಆಗಿತ್ತು. ಎರಡರ ನಡುವೆ ನಿಂತು ಅಕ್ಕ ಮಹಾದೇವಿ ಮಂದಸ್ಮಿತಳಾಗಿ ನುಡಿದಳು, ಅದು ನೀನು, ಇದು ನಾನು, ಚನ್ನಮಲ್ಲಿಕಾರ್ಜುನ. ವಾಹಿನಿಯ ದಂಡೆಗುಂಟ ತೊಡೆಮಟ್ಟ ಬಳೆದಂತಹ ನವಿರಾದ ಹುಲ್ಲಿನ ತೆನೆಗಳನ್ನು ಹಗುರವಾಗಿ ಸವರುತ್ತಾ, ದೇವ, ನನ್ನನ್ನ ಸ್ವಾಗತಿಸಲು ಹಸಿರು ಮಡೆಯನ್ನ ಹಾಸಿಟ್ಟಿರುವೆಯ ಎಂದುಕೊಳ್ಳುತ್ತಾ ಅಕ್ಕ ಮಹಾದೇವಿ ಹೆಜ್ಜೆ ಇಟ್ಟಳು. ಸುಂದರವಾದ ತೊರೆಯ ದಂಡೆಯ ಮೇಲೆ ನಿಂತು ಪ್ರಕೃತಿಯ ರಮಣೀಯತೆಯನ್ನ ಪರವಶೀಭೂತಳಾಗುತ್ತಾ ಸವಿದು ಹೇಳಿದಳು, ಚನ್ನಮಲ್ಲಿಕಾರ್ಜುನ, ಈ ಬ್ರಹ್ಮಾಂಡವೇ ನಿನ್ನ ಮನೆ. ಹಳ್ಳದ ದಂಡೆಯ ಆಸುಪಾಸಿಗೆ ನಿಸರ್ಗ ಸ್ವರ್ಗವೇ ನನ್ನ ನಿನ್ನ ಶಯ್ಯಾಗೃಹ. ಕದಳಿಯ ಕವಿಯೇ ಸೆಳೆಮಂಚ. ಇದೆಂತಹ ಮಧುರ ಕಲ್ಪನೆಯಲ್ಲವೇ? ಆಕೆ ಉಡುತಡಿಯ ರಾಜೋ ಉದ್ಯಾನಗಳನ್ನ, ಮಾನವ ಕೈವಾಡದ ಉದ್ಯಾನಗಳನ್ನ ನೋಡಿದ್ದಳು ಅಷ್ಟೇ. ಆದರೆ ಇಂತಹ ಸಹಜ ರಮಣೀಯ ಕಾನನವನ್ನ ಕಂಡಿದ್ದು ಅತಿ ವಿರಳ. ಅದು ಹೊಯ್ಯಾಲಿನಂತೆ, ಇದು ತಾಯ ಎದೆಹಾಲಿನಂತೆ. ಇದರಿಂದ ಸಿಗುವ ನೆಮ್ಮದಿ ಅದರಿಂದ ಸಿಕ್ಕೀತೆ ಎಂದು ಉದ್ಘರಿಸಿದಳು. ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.